ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಪುಟ ಪುನರ್ರಚನೆ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದು ಫೈನಲ್. ನವೆಂಬರ್ ಕ್ರಾಂತಿ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿ ಮಡಿಕೇರಿಯಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಭೆಗೆ ಎಲ್ಲರೂ ಹೋಗ್ತಾರೆ, ಹಾಗೆ ನಾನು ಹೋಗ್ತೇನೆ ಅಷ್ಟೇ ಅನ್ನೋದಾಗಿಯೂ ಕೂಡ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಲಸ ಸಚಿವ ಸಂಪುಟ ಆಗಬೇಕೇ ಬಿಡಬೇಕು ಅನ್ನೋದು ಹೈಕಮಾಂಡ್ ಮತ್ತು ಸಿಎಂ ಇಬ್ಬರಿಗೂ ಸೇರಿರೋದು ನಮ್ಮ ವ್ಯಾಪ್ತಿನಿಲ್ಲ. ಬಟ್ ಸಚಿವ ಸಂಪುಟ ವಿಸ್ತರಣೆ ಹಾಗೆ ಆಗುತ್ತೆ ಅಂತೇಳಿ ನಿಮ್ಮದೇ ಸಚಿವರು ಶಾಸಕರು ಎಲ್ಲರೂ ಕೂಡ ಹೇಳ್ತಾರೆ. ಹೈಕಮಾಂಡು ಸೂಚನೆ ಕೊಡದ ಹೊರತು ಯಾರು ಏನು ಹೇಳಿದ್ರೆ ಏನು ನಡೆಯೋದಿಲ್ಲ. ಬಹುತೇಕರು ಲಾಬಿ ನಡೆಸ್ತಾ ಇದ್ದಾರೆ ಸರ್. ಈಗಾಗಲೇ ನನಗೇನು ಕಂಡು ಬಂದಿಲ್ಲ ಲಾಬಿ ನಡೆಯೋದು, ಸರ್ ನಾನು ನೋಡಲಿಲ್ಲ. ಜಿ ಪರಮೇಶ್ವರ್ ಅವರು ಕೂಡ ಈಗಾಗಲೇ ಹೇಳಿದ್ದಾರೆ 3 ಉಪಮುಖ್ಯಮಂತ್ರಿಗಳ ಹುದ್ದೆಗಳನ್ನು ಸೃಷ್ಟಿಸುವಂಥದ್ದು ಕೂಡ ಚರ್ಚೆ ಆಗುತ್ತೆ, ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋ ಮಾತನ್ನು ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ ಅಂತ ಅವ್ರಿಗೆ ಬಿಟ್ಟು ನಮ್ಗೆ ಯಾರು ಏನೂ ಗೊತ್ತಿಲ್ಲ. ಒಂದೇ ಸರ್ ತಾವು ಕೂಡ ಔತಣಕೂಟದಲ್ಲಿ ಭಾಗಿಯಾಗ್ತಿದೆ ಸರ್. ಎಲ್ಲ ಮಿನಿಸ್ಟ್ರು ಕರೆದಿದ್ದಾರೆ ಊಟಕ್ಕೆ. ನಂದೇನು ವಿಶೇಷ ಇದೆ ಸರ್? ಬಟ್ ಈಗ BJPಯ ಇವರು ಹೇಳ್ತಾರೆ, ಶ್ರೀರಾಮುಲು ಅವರು ಹೇಳ್ತಾರೆ, ಸೊ ನವೆಂಬರ್ ಕ್ರಾಂತಿ ಆಗುತ್ತೋ ಇಲ್ವೋ, ಸಂಕ್ರಾಂತಿ ಆಗುತ್ತೋ ಇಲ್ವೋ, ಬಟ್ ಸಚಿವ ಸ್ಥಾನಗಳು ಮತ್ತು CM ಹುದ್ದೆ ಅಂತೂ ಖಾಲಿ ಆಗೇ ಆಗುತ್ತೆ ಅಂತ ಹೇಳ್ತಾರೆ. ಯಾರು ಹೇಳಿದ್ದು? ಶ್ರೀರಾಮುಲು ಅವರು. ಎಲ್ಲಿದ್ದಾರೆ ಅವರು? BJPಲಿದ್ದಾರೆ. BJP. ಈ ಸರ್ಕಾರ ಯಾರ್ದಿದೆ? ಕಾಂಗ್ರೆಸ್. ಕಾಂಗ್ರೆಸ್ದು. ಇನ್ನು ವಾಟ್